ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಮನೆಯ ಅಂಗಳದ ಸಮೀಪನೇ ನೆಟ್ಟಿರುವಂತಹ ಕರಿಬೇವಿನ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಬೇಸಿಗೆಗೆ ತುಂಬ ಚೆನ್ನಾಗಿ ಚಿಗುಡ್ಕೊಂಡಿದೆ. ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಅಡುಗೆಗೆ ಬಳಸೋದಕ್ಕೆ ತುಂಬ ಖುಷಿಯಾಗುತ್ತೆ. ಸ್ವಲ್ಪವೂ ಕೂಡ ಹಾಳಾಗಿಲ್ಲ. ಉತ್ತಮವಾದಂತಹ ಎಲೆಯಿಂದ ಹಸಿರಾಗಿದೆ ಗಿಡ. ಹುಳಿಯಾದಂತಹ ಮಜ್ಜಿಗೆಯನ್ನು ಸಿಂಪಡಿಸ್ತಾ ಇರೋದ್ರಿಂದ ಕರಿಬೇವಿನ ಸೊಪ್ಪಿನ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಹುಳು ಹುಪ್ಪಡಿಗಳು ಹಿಡ್ಕೊಳ್ಳಲ್ಲ. ಕರಿಬೇವಿನ ಸೊಪ್ಪಿನ ಗಿಡಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಮಜ್ಜಿಗೆಯನ್ನು ಆವಾಗ ನೀರಿನೊಂದಿಗೆ ಮಿಶ್ರಣ ಮಾಡಿ ಗಿಡಕ್ಕೆ ಸಿಂಪಡಿಸ್ತಾ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ನಾನಿವತ್ತು ತುಂಬ ಜಾಸ್ತಿ ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ. ನಿಪ್ಪಟ್ಟು ಮಾಡೋಣ ಅಂಥೇಳಿ. ಬೇಸಿಗೆ ರಜೆ ಅಲ್ವಾ, ಮಕ್ಕಳಿಗೆಲ್ಲ ಏನಾದರೂ ಕುರುಕಲು ಬೇಕಾಗತ್ತೆ. ಸಾಧ್ಯವಾದಷ್ಟು ಪೇಟೆಯ ತಿಂಡಿಗಳನ್ನೆಲ್ಲ ಕೊಡದೇ ಇರುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ನಾನು. ಮಕ್ಕಳಿಗೇನಾದರೂ ಕುರುಕಲು ತಿಂಡಿಯನ್ನು ಮನೆಯಲ್ಲೇ ಮಾಡಿಟ್ರೆ ತುಂಬ ಖುಷಿಯಿಂದ ತಿಂತಾರೆ. ಈಗಂತೂ ರಜೆ, ಹಾಗಾಗಿ ಮಕ್ಕಳಿಗೇನಾದರೂ ಬೇಕೇ ಬೇಕು. ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಸ್ವಚ್ಛವಾಗಿ ತೊಳೆದು ನೀರನ್ನೆಲ್ಲ ಆರಿಸಿ ಮಿಕ್ಸರ್ ಜಾರಿಗೆ ಹಾಕಿದ್ದೇನೆ. ಹಾಗೆ ಖಾರದ ಮೆಣಸನ್ನು ಹಾಕಿದ್ದೇನೆ. ಸ್ವಲ್ಪ ಖಾರ ಆಗಿರುವಂತಹ ನಿಪ್ಪಟ್ಟನ್ನು ಮಾಡೋಣ ಅಂಥೇಳಿ. ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ. ಕರಿಬೇವಿನ ಸೊಪ್ಪನ್ನಾದರೆ ಮಕ್ಕಳಿಗೆಲ್ಲ ತಿನ್ನೋದಕ್ಕಷ್ಟು ಇಷ್ಟ ಆಗಲ್ಲ. ಈ ಥರ ಮಾಡೋದ್ರಿಂದ ಕರಿಬೇವಿನ ಸೊಪ್ಪು ಕೂಡ ಮಕ್ಕಳಿಗೆ ಹೊಟ್ಟೆಗೆ ಹೋಗುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸನ್ನು, ಖಾರದ ಹಸಿಮೆಣಸನ್ನು ನೀರನ್ನು ಹಾಕದೇ ತರಿಯಾಗಿ ರುಬ್ಬಿದ್ದೇನೆ ನಾನಿಲ್ಲಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರವೆಯನ್ನು ನೆನೆಸಿಟ್ಟಿದ್ದೇನೆ. 1 ಲೋಟ ರವೆಯನ್ನು ತಗೊಂಡಿದ್ದೇನೆ. ಹಾಗೆ 1 ಲೋಟ ಕಡಲೆ ಹಿಟ್ಟು, 2 ಲೋಟ ಅಕ್ಕಿ ಹಿಟ್ಟು, 1 ಲೋಟ ಮೈದಾ ಹಿಟ್ಟನ್ನು ತಗೊಂಡು ಬಿಸಿಯಾದಂತಹ ಎಣ್ಣೆಯನ್ನು ಹಾಕಿದ್ದೇನೆ. ಕುದೀತಾ ಇರುವಂತಹ ಎಣ್ಣೆಯನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡೆ. ಅರ್ಧ ಲೋಟ ಎಣ್ಣೆಯನ್ನು ಚೆನ್ನಾಗಿ ಕುದಿಸಿ ಹಿಟ್ಟಿಗೆ ಮಿಶ್ರಣ ಮಾಡಿದ್ದೇನೆ. ತಣ್ಣಗಾದ ನಂತರ ರುಬ್ಬಿಟ್ಕೊಂಡಂತಹ ಎಲ್ಲ ಕರಿಬೇವಿನ ಸೊಪ್ಪಿನ ಮಿಶ್ರಣವನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡಂತಹ ಹಿಟ್ಟನ್ನು ಒಂದು 5 ನಿಮಿಷಗಳ ಕಾಲ ನೆನೆಯೋದಕ್ಕೋಸ್ಕರ ಬಿಟ್ಟು ಸಣ್ಣದಂಥ ನಿಪ್ಪಟ್ಟನ್ನು ಮಾಡಿ ಎಣ್ಣೆಯಲ್ಲಿ ಕರೆದಿದ್ದೇನೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ. ಕರಿಬೇವಿನ ಸೊಪ್ಪಿನ ಮತ್ತು ಬೆಳ್ಳುಳ್ಳಿಯ ಪರಿಮಳ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲರಿಗೂ ಕೂಡ. ಮಕ್ಕಳಿಗೆ ಇಷ್ಟಪಡುವಂತಹ ಒಂದು ಪರಿಮಳ ಇದಾಗಿರೋದ್ರಿಂದ ತುಂಬ ಪ್ರೀತಿಯಿಂದ ತಿಂತಾರೆ. ಖಂಡಿತ ನಿಮ್ಮ ಮಕ್ಕಳಿಗೂ ಒಮ್ಮೆ ಮಾಡಿಕೊಡಿ. ಆರೋಗ್ಯಕ್ಕೆ ತುಂಬ ಉತ್ತಮವಾದಂಥದ್ದು ಹೇಳಿದರೂ ಪರವಾಗಿಲ್ಲ. ಯಾಕೆಂದರೆ ಹೆಚ್ಚಿನ ಮೈದಾವನ್ನು ಹಾಕಿಲ್ಲ, ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿದ್ದೇನೆ. ಅಕ್ಕಿ ಹಿಟ್ಟು ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ತುಂಬ ದಿನ ಇಡುವಂತಹ ಒಂದು ತಿಂಡಿ ಇದು, ಕುರುಕಲು ತಿಂಡಿ. ಮಕ್ಕಳಿಗೆಲ್ಲ ಮಾಡಿಕೊಡಿ. ಏನಂದ್ರು ಅನ್ನೋದನ್ನು ಕಾಮೆಂಟ್ ಮಾಡಿ ಸ್ನೇಹಿತರೆ. ಖಂಡಿತ ನಿಮ್ಮ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಹಾಗೆ ಹಳ್ಳಿಯ ಬದುಕು, ಹಳ್ಳಿಯ ಜೀವನಗಳೆಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಇದು ಮಾರನೇ ದಿನದ ವಿಡಿಯೋ ಸ್ನೇಹಿತರೆ. ಅಜ್ಜನ ಮನೆ ಊರಿಗೆ ಬಂದಿದ್ದೀವಿ. ಹೊನಗದ್ದೆಯಲ್ಲಿರುವಂತಹ ವೀರಭದ್ರ ದೇವಸ್ಥಾನದ ಸನ್ನಿಧಿಯಲ್ಲಿ ಇವತ್ತು ಅಣ್ಣನ ಮಗಳ ಮದುವೆ ನಿಶ್ಚಯವಾಗಿದೆ. ಹಾಗಾಗಿ ನಾನು, ಅಕ್ಕ, ಅಮ್ಮ ಎಲ್ಲ ಸೇರಿ ಬಂದಿದ್ದೀವಿ. ಬೇಗ ಬಂದಿದ್ದೀವಿ. ಹೊನಗದ್ದೆಯ ಸಾಮೆ ಮನೆಯ ಶೋಭಿತಾಳ ಮದುವೆ. ಬೇಗ ಬಂದಿರೋದ್ರಿಂದ ಒಂದಷ್ಟು ಕ್ಷಣಗಳು ನನಗೆ ಸೆರೆ ಹಿಡಿಯೋದಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ಮದುವೆ ಹೇಗಿತ್ತು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. क्षेत्रपालाय नमः. क्षेत्राधीश्वर श्री समृद्धाश्वर सहित श्री वीरभद्रेश्वराय नमः. प्रार्थनां समर्पयामि. सूत्रान्विता विश्वामित्र देवराजोल्लोकत्रया ऋषि प्रवरान्वित विश्वामित्र गोत्रोद्भवाय शुभ्राय शरवण प्रबोध्राय रामचंद्र शरवण पौत्राय प्रबोध शरवण पुत्राय ईश्वर शरवण पुत्रीं
शोभितानाम्नीं कन्यां भार्य धर्मप्रजा सम्पत्त्यर्थं भार्यात्वाय गणे त्वाम् विघ्नेश्वर विघ्नविदूरकारे निर्विघ्नकारे सुबलप्रसिद्ध विघ्नेश्वर नाम सुरेषु पूज्यो वधूवराभ्यां वरदः भवन्तु सुमुहूर्ते सावधान सुलग्ने सर्वेषु कार्येषु कलाषु सिद्धिर्भागेश्वरी सत्यवती च दुर्गा लक्ष्मी वरराजलक्ष्मी क्षीराद्यपुत्री कमलायताक्षी श्रीविष्णुपत्नी भुवनैकमाता वधूवराभ्यां वरदा भवन्तु सुमुहूर्ते सावधाना सुलग्ने सावधाना धर्मोपनिष्ठारतत्पादुवृत्तविशेषभञ्जनपटो वेदान्त वेदे सदा दैतौरासविनाशनादिचतुरो बौद्धावतारो हरिक्षेमान् सिंहगिरे सिंह सनोर्थ सावधाना सुलग्नाय सावधाना तदेव लग्नं सुदिनं तदेव सुलग्नाय सावधाना मेघरातविनाशवित्तलीगान्तेष्वादिरूढो मायावे वनकोटिसदृशो भीमाविचक्रायुधः आशाने कृतकल्क्यावतारो हरिश्रेमान् सिंहगिरीश्वरः करुणया सदा मङ्गलम् शृणोर्थ सावधाना तदेव लक्ष्मीपदेन्द्रियं स्मरामि सुमुहूर्त सावधाना सुलग्ने सावधाना प्रबलं तदेव 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 लक्ष्मीपदेन्द्रियं स्मरामि सुमुहूर्त सावधाना सुलग्ने सावधाना वस्त्रमुदगपसार्या त्रयपदसो गर्वितश्चेतेभ्यो दिग्मासानीर ಲೋಕ ಭರಿತಗೆ ಸಕಲರ ಪಾಪಹಾರಗೆ ಲೋಕ ಭರಿತಗೆ ಸಕಲರ ಪಾಪಹಾರಗೆ ವಾಸವ ವಂದ್ಯಗೆ ವಾಸುಕಿ ಶಯನಗೆ ವಾಸಂತಿ ಮಾಲೆಯ ಕೊರಳೊಳಗಿಟ್ಟಳೆ ಲೋಕ ಭರಿತಗೆ ಸಕಲರ ಪಾಪಹಾರಗೆ ಆದಿ ಅಂತ್ಯರಹಿತನನ್ನು ಮೋದದಿಂದ ಮನದಿ ಸ್ಮರಿಸಿ ಮಾಧವ ಮುಕುಂದನಿಗೆ ಮೆಚ್ಚಿ ಮಾಲೆಯ ಇಕ್ಕಿದಳಾಗ ಲೋಕ ಭರಿತಗೆ ಸಕಲರ ಪಾಪಹಾರಗೆ ರಾಜರಾಜರೆದಿರಿನಲ್ಲಿ ರಾಜಸೂಯ ಮಂಟಪದಲ್ಲಿ ತಕ್ಕ ರಮಣನೆಂದು ಲಕುಮಿ ಮೆಚ್ಚಿ ಮಾಲೆಯ ಇಕ್ಕಿದಳಾಗ ಲೋಕ ಭರಿತಗೆ ಸಕಲರ ಪಾಪಹಾರಗೆ ನಂದ ಗೋಪಿ ಕಂದನೆಂದು
ಮಂದರಗಿರಿಯ ನೆತ್ತಿದನೆಂದು ಇಂದಿರೆಯ ಕಂದನೆಂದು ಮೆಚ್ಚಿ ಮಾಲೆಯ ಇಕ್ಕಿದಳಾಗ ಲೋಕ ಭರಿತಗೆ ಸಕಲರ ಪಾಪಹಾರಗೆ ನಾರದಾದಿವಂದ್ಯನೆಂದು ನರಕಾಸುರನ ಕೊಂದನೆಂದು ಮುರುಗ ಮಲ್ಲಿಗೆ ಜಾಜಿ ತಂದು ಉರಗವೇಣಿ ಲೋಕ ಭರಿತಗೆ ಸಕಲರ ಪಾಪಹಾರಗೆ ತೃಪ್ತಿಕಾಂತ ಸನ್ನಿಭನೆಂದು ಭಕ್ತ ಜನರ ಪ್ರೀತನೆಂದು ಭಕ್ತಿದಾಯಕ ನೀತನೆಂದು ಮೆಚ್ಚಿ ಮಾಲೆ ಇಕ್ಕಿದಳಾಗ ಲೋಕ ಭರಿತಗೆ ಸಕಲರ ಪಾಪಹಾರಗೆ ವಾಸುಕಿ ಶಯನಗೆ ವಾಸಂತಿ ಮಾಲೆಯ ಕೊರಳೊಳಗಿಟ್ಟಳೆ ಲೋಕ ಭರಿತಗೆ ಸಕಲರ ಪಾಪಹಾರಗೆ त्रीणि वृताय विष्णुस्त्वान्वेतो चत्वारि मायो भवाय विष्णुस्त्वान्वेतो पञ्चपशुभ्यो विष्णुस्त्वान्वेतो षड्रायस्पोषाय विष्णुस्त्वान्वेतो सप्तभ्यो होत्राभ्यो विष्णुस्त्वान्वेतो सख्यन्ते गमेयं सख्यान्मे मायोष्टाः ಈಗ ಮದುವೆ ಚೆನ್ನಾಗಾಯಿತು. ಅಡುಗೆ ಕೂಡ ತುಂಬ ರುಚಿಯಾಗಿತ್ತು. ಹವ್ಯಕರ ಇಷ್ಟದ ಹಲಸಿನಕಾಯಿಯ ಹುಳಿಯನ್ನು ಮಾಡಿದರೆ ತುಂಬ ರುಚಿಯಾಗಿತ್ತು, ಟೇಸ್ಟಿಯಾಗಿತ್ತು. ಹೀಗಿತ್ತು ಸ್ನೇಹಿತರೆ ಆವತ್ತಿನ ದಿನದ ಒಂದಷ್ಟು ಕ್ಷಣಗಳು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.